ಇನ್ನು ಬೆಂಗಳೂರಿಗರಿಗೆ ಇದು ಆಘಾತಕಾರಿಯಾದಂತಹ ಸುದ್ದಿ. ಕೆಆರ್ಎಸ್ ನಲ್ಲಿ ನೀರಿನ ಮಟ್ಟ ಕುಸಿತ ಹಿನ್ನೆಲೆ ನೀರು ಕಡಿಮೆಯಾಗಿದೆ. ಬೆಂಗಳೂರಿಗೆ ಜಲಕ್ಷಾಮದ ಭೀತಿ ಎದುರಾಗಿದೆ. ಕೆಆರ್ಎಸ್ ನಲ್ಲಿ ನೀರಿನ ಮಟ್ಟ ಕುಸಿತ ಹಿನ್ನೆಲೆ ನೀರು ಕಡಿಮೆ ಹಿನ್ನೆಲೆ ಬೆಂಗಳೂರಿಗೆ ಜಲಕ್ಷಾಮದ ಭೀತಿ. ಅನಗತ್ಯ ನೀರು ಪೋಲು ತಡೆಗೆ ಮುಂದಾದ ಜಲಮಂಡಳಿ. ಕಾವೇರಿ ನೀರಿನಲ್ಲೇ ವಾಹನ ತೊಳೆಯೋದು ನಿಷೇಧ ಮಾಡಲಾಗಿದೆ. ಅಪಾರ್ಟ್ಮೆಂಟು ಹೋಟೆಲ್ಗಳಿಗೆ ವಾಟರ್ ಫ್ಲೋ ರಿಸ್ಟ್ರಿಕ್ಟರ್ ಕಡ್ಡಾಯ. ಕಟ್ಟಡ ನಿರ್ಮಾಣ ಗಾರ್ಡನ್ ಸ್ವಚ್ಛತೆಗೆ ಕಾವೇರಿ ನೀರು ಬಳಕೆ ನಿಷೇಧ. ಒಂದು ವೇಳೆ ಅನಗತ್ಯ ನೀರು ಪೋಲು ಮಾಡಿದ್ರೆ ದಂಡ ಫಿಕ್ಸ್. ಅನಗತ್ಯ ನೀರು ಪೋಲು ಮಾಡಿದ್ರೆ 5,000 ರೂಪಾಯಿ ದಂಡ ಕಟ್ಟಲೇಬೇಕಾಗುತ್ತೆ. ನಮ್ಮ ಮನೆ ಮುಂದೆ ಇಟ್ಟಿರೋ ಮ್ಯಾಟು ದಪ್ಪದ್ದು, ಅದಕ್ಕೆ ಕಾವೇರಿ ನೀರೇ ಬೇಕು ಅಂತ ಹೇಳಿ ಬಳಸೋದಕ್ಕೆ ಹೋಗಬೇಡಿ. ಟೂ ವೀಲರು ತೊಳೆಯೋದಕ್ಕೂ ನೀರನ್ನ ಬಳಸೋ ರೀತಿ ಇದ್ದಾವೆ. ಏನು ಬಿಟ್ಟ ಸ್ಪೀಡಾಗಿ ಮೋಟರ್ನಲ್ಲಿ ಸಾವಿರಾರು ಲೀಟರ್ಗಳು ವೇಸ್ಟ್ ಆಗ್ತವೆ ದಿನನಿತ್ಯ. ಸೊ ಹಿಂಗಿದ್ದಾಗ ಬೆಂಗಳೂರಿನಲ್ಲಿ ಕೆಆರ್ಎಸ್ನಲ್ಲಿ ನೀರಿನ ಮಟ್ಟ ಕುಸಿತ ಆಗಿದೆ. ಹೀಗಾಗಿ ನಾವು ಸಾಕಷ್ಟು ನೀರುಗಳನ್ನು ಸಂಗ್ರಹ ಮಾಡಲೇಬೇಕಾದ ಅನಿವಾರ್ಯತೆಯಲ್ಲಿ ಇದ್ದೀವಿ. ಹಾಗಾಗಿ ನೀರು ಕಡಿಮೆ ಆದಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಜಲಕ್ಷಾಮದ ಭೀತಿ ಎದುರಾಗಿದೆ. ಅನಗತ್ಯ ನೀರು ಪೋಲು ತಡೆಗೆ ಮುಂದಾದ ಜಲಮಂಡಳಿ. ಈ ಹಿಂದಿನಿಂದಲೂ ಕೂಡ ನಿಯಮಗಳಿತ್ತು. ಅನಗತ್ಯವಾಗಿ ಕಾವೇರಿ ನೀರಿನಿಂದ ನೀವು ಗಾಡಿ ತೊಳೆಯುವಂತಹದ್ದು, ಬೇರೆ ಬೇರೆ ಕೆಲಸಕ್ಕೆ ಬಳಕೆ ಮಾಡುವಂತಹದ್ದು, ಕುಡಿಯುವುದನ್ನು ಹೊರತುಪಡಿಸಿ ಇನ್ನಿತರ ಯಾವುದೇ ಕೆಲಸಕ್ಕೂ ಕೂಡ ಬಳಕೆಗೆ ಯೋಗ್ಯ ಕಾವೇರಿ ನೀರಲ್ಲ. ಅದಕ್ಕೆ ಅದರದೇ ಆದಂಥ ಬೇರೆ ಬೇರೆ ನೀರುಗಳಿದ್ದಾವೆ. ಸೊ ಅದನ್ನು ಬಳಕೆ ಮಾಡಬಹುದು. ಕಾವೇರಿ ನೀರಿನಲ್ಲಿ ವಾಹನ ತೊಳೆಯುವುದು ಕೂಡ ನಿಷೇಧ. ಇನ್ನು ಅಪಾರ್ಟ್ಮೆಂಟು ಹೋಟೆಲ್ಗಳಿಗೆ ವಾಟರ್ ಫ್ಲೋ ರಿಸ್ಟ್ರಿಕ್ಟರ್ ಏನು ಇರ್ತಾವೋ ಅದನ್ನು ಕಡ್ಡಾಯಗೊಳಿಸೋದಕ್ಕೂ ಕೂಡ ಕ್ರಮಗಳಾಗ್ತಾ ಇದೆ. ಕಟ್ಟಡ ನಿರ್ಮಾಣ ಗಾರ್ಡನ್ ಸ್ವಚ್ಛತೆಗೆ ಕಾವೇರಿ ನೀರು ಬಳಕೆ ಸಂಪೂರ್ಣ ನಿಷೇಧ. ಒಂದು ವೇಳೆ ಅನಗತ್ಯ ನೀರು ಪೋಲು ಮಾಡಿದ್ರೆ ನಿಮಗೆ 5,000 ರೂಪಾಯಿ ದಂಡ ಹಾಕ್ತಾರೆ. ಸಂಬಂಧಪಟ್ಟಂಥ ಅಧಿಕಾರಿಗಳು ತಿರುಗಾಡ್ತಾ ಇದ್ದಾರೆ. ಅವರಿಗೇನಾದರೂ ಮಾಹಿತಿ ಸಿಕ್ಕಿದ್ದೇ ಆದಲ್ಲಿ ಖಂಡಿತ ನಿಮಗೆ ದಂಡ ಪ್ರಯೋಗ ಮಾಡಲಾಗುತ್ತೆ.